ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ನವ ದುರ್ಗಿಯರಿಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ನಮ್ಮ ತಂದೆ ತಾಯಿಯರಿಗೆ ಪರಿವಾರದವರಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು. ಎಲ್ಲ ಋಷಿ ಮುನಿಗಳಿಗೆ ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನನ್ನೊಳಗಿನ ಆತ್ಮ ಪರಮಾತ್ಮನಿಂದ ನಿಮ್ಮೆಲ್ಲರ ಆತ್ಮ ಪರಮಾತ್ಮನಿಗೆ ಆತ್ಮ ಪ್ರಣಾಮಗಳು. ಈ ದಿನ ನಾವು ನೀರನ್ನ ಚಾರ್ಜ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ನಾವು ತಿಳ್ಕೊಳ್ಳೋಣ. ಈ ನೀರಿನ ಬಗ್ಗೆ ಒನ್ ಆಫ್ ದ ಸೈಂಟಿಸ್ಟ್ ಇದ್ದಾರೆ, ಅದ್ಭುತವಾದಂತಹ ರಿಸರ್ಚ್ ಅನ್ನ ಮಾಡಿದ್ದಾರೆ. ಅವ್ರನ್ನ ಹೆಸರು ಏನು ಅಂತ ಹೇಳಿದ್ರೆ ಮುಸ್ರೋ ಎಮೋಟೋ ಅಂತ ಹೇಳಿ, ಅಥವಾ ಮಸ್ರೋ ಎಮೋಟೋ ಅಂತ ಹೇಳಿ ಕರೀತಾರೆ. ಈ ಸೈಂಟಿಸ್ಟ್ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಆ ನೀರು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಅವರು ರಿಸರ್ಚ್ ಮಾಡಿದ್ರು. ಹೇಗೆ ಅಂತ ಹೇಳಿದ್ರೆ ನೀರಿಗೆ ಒಮ್ಮೆ ಪ್ರೀತಿಯನ್ನ ಕೊಡೋದು, ಅದನ್ನ ಪ್ರೀತಿಯಿಂದ ಮುದ್ದಾಗಿ ನೋಡಿದಾಗ ಹೇಗೆ ವರ್ಕ್ ಆಗುತ್ತೆ ಅಂತ ರಿಸರ್ಚ್ ಮಾಡಿದ್ರು. ಅದನ್ನ ಕೆಟ್ಟದಾಗಿ ಟ್ರೀಟ್ ಮಾಡಿದಾಗ, ಆಗ್ಲಿ ಕೆಟ್ಟ ಕೆಟ್ಟ ಪದಗಳನ್ನ ಹೇಳಿದಾಗ ಆ ನೀರು ಹೇಗೆ ಅದು ರಿಯಾಕ್ಟ್ ಮಾಡುತ್ತೆ, ಅದರ ಮಾಲಿಕ್ಯೂಲ್ಸ್ ಗಳಲ್ಲಿ ಹೇಗೆ ಚೇಂಜ್ ಆಗುತ್ತೆ ಅಂತ ಹೇಳಿ ರಿಸರ್ಚ್ ಮಾಡ್ತಾರೆ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಪ್ರೇಯರ್ ಮಾಡಿದಾಗ ಅದು ಹೇಗೆ ಚೇಂಜ್ ಆಗುತ್ತೆ, ಆಶೀರ್ವಾದ ಮಾಡಿದಾಗ ಹೇಗೆ ಚೇಂಜ್ ಆಗುತ್ತೆ ಅಂತ ಹೇಳಿ ಒಂದೊಂದು ರೀತಿಯಲ್ಲೂ ಕೂಡ ಅವರು ಪರೀಕ್ಷೆಯನ್ನ ರಿಸರ್ಚ್ ಅನ್ನ ಮಾಡ್ತಾರೆ. ಆಗ ಅವ್ರಿಗೆ ಗೊತ್ತಾಗುತ್ತೆ ಆ ಮಾಲಿಕ್ಯೂಲ್ಸ್ ಗಳು ಶೇಪ್ ಗಳನ್ನ ಬದಲಾವಣೆ ಮಾಡ್ಕೊಳ್ಳುತ್ತೆ. ಅದನ್ನ ನಿಮ್ಗೆ ನನ್ನ ಗ್ರೂಪ್ ಅಲ್ಲಿ ನಾನು ನಿಮ್ಗೆ ಶೇರ್ ಮಾಡ್ಕೊಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಅದು ಅರಳುತ್ತೆ, ಆ ಚೆನ್ನಾಗಿ ಹೇಗೆ ಅದ್ರ ಆಕೃತಿಗಳನ್ನ ಬದಲಾವಣೆ ಮಾಡ್ಕೊಳ್ಳುತ್ತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ನೋಡಿ, ಈ ಸೈಂಟಿಸ್ಟ್ ರಿಸರ್ಚ್ ಮಾಡಿ ಇವಾಗ ನಮ್ಗೆ ಹೇಳ್ತಿದ್ರೆ ನಾವು ಬಿಲೀವ್ ಮಾಡ್ತಾ ಇದ್ವಿ. ಆದ್ರೆ ನಮ್ಮ ಋಷಿ ಮುನಿಗಳು ನಮ್ಮ ಪರಂಪರೆಯಲ್ಲಿ ಗುರು ಪರಂಪರೆಯಲ್ಲಿ ನೋಡಿರ್ಬೋದು, ನಾವು ದೇವಸ್ಥಾನಕ್ಕೆ ಹೋದ್ರು ತೀರ್ಥ ಸ್ನಾನ, ಕಾಶಿ ತೀರ್ಥ, ಹೌದಲ್ವಾ, ದೇವಸ್ಥಾನದಲ್ಲಿ ಕೊಟ್ಟಂತ ತೀರ್ಥವನ್ನ ತಗೊಂಡ್ರೆ ಆ ತೀರ್ಥಕ್ಕೆ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ, ಮಣ್ಣಿಗೆ ಯಾಕೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ, ನೋಡಿ ಋಷಿಗಳ ಕಮಂಡಲದಲ್ಲಿ ನೀರಿತ್ತು. ಆ ನೀರನ್ನ ತಗೊಂಡವರು ಜಸ್ಟ್ ಅದನ್ನ ಏನ್ ಮಾಡ್ತಾ ಇದ್ರು, ಅವರು ವರವನ್ನಾದ್ರೂ ಕೊಡ್ತಾ ಇದ್ರು, ಶಾಪವನ್ನ ಬೇಕಾದ್ರೂ ಕೊಡ್ತಾ ಇದ್ರು. ನಾವು ಅದನ್ನ ಸೂಕ್ಷ್ಮವಾಗಿ ನಾವು ಚಿಂತನೆಯನ್ನ ಮಾಡ್ಬೇಕು ಅಂತ ಶಕ್ತಿಯನ್ನ ಆ ಜಸ್ಟ್ ಚಿಕ್ಕ ಕಮಂಡಲದ ಒಳಗೆ ಹೇಗಿತ್ತು. ಆ ತೀರ್ಥ ದೇವಸ್ಥಾನದಲ್ಲಿ ಕೊಡುವ ನೀರಿನ ತೀರ್ಥದಲ್ಲಿ ಎಷ್ಟು ಶಕ್ತಿ ಅಡಗಿರುತ್ತೆ, ಹಾಗಾದ್ರೆ ಹೇಗಿರುತ್ತೆ ಅಂತ ಹೇಳಿದ್ರೆ ಆ ನೀರನ್ನ ಅಭಿಮಂತ್ರಿತವಾಗಿರುತ್ತೆ. ಅಂದ್ರೆ ನೀರಿಗೆ ನೆನಪಿನ ಶಕ್ತಿ ಇರುತ್ತೆ. ನಾವ್ ಏನನ್ನ ಹೇಳ್ತೀವೋ ಪ್ರತಿಯೊಂದನ್ನು ಕೂಡ ಅದು ಹಿಡಿದಿಟ್ಕೊಳ್ಳುತ್ತೆ. ಅಷ್ಟು ಅದ್ಭುತವಾದಂತ ಶಕ್ತಿ ಇರುತ್ತೆ. ಈಗ ಋಷಿ ಮುನಿಗಳು ಏನ್ ಮಾಡ್ತಾ ಇದ್ರು, ಅವರು ಕಲ್ತಿರುವಂತ ಒಂದು ಮಂತ್ರವನ್ನ ಅದರಲ್ಲಿ ಅಭಿಮಂತ್ರಿತ ಮಾಡ್ತಾ ಇದ್ರು. ದೇವಸ್ಥಾನಗಳಲ್ಲಿ ಏನ್ ಮಾಡ್ತಾರೆ, ಮಂತ್ರಗಳನ್ನ ಹೇಳ್ತಾ ಇರ್ತಾರೆ, ಅರ್ಚನೆಗಳನ್ನ ಮಾಡ್ತಾ ಇರ್ತಾರೆ. ಆ ನೀರ್ ಏನ್ ಮಾಡಿರುತ್ತೆ, ಎಲ್ಲ ಪಾಸಿಟಿವ್ ನ ವೈಬ್ರೇಷನ್ ಅದು ಹಿಡಿದಿಟ್ಕೊಂಡಿರುತ್ತೆ. ಅದಕ್ಕೆ ನಮ್ಮಲ್ಲೂ ಕೂಡ ಏನ್ ಮಾಡ್ತಾ ಇದ್ರು ಹೇಳಿ, ಹಿಂದೆ ತಾಮ್ರದ
ಬಿಂದಿಗೆನಲ್ಲಿ ಅಥವಾ ತಾಮ್ರದ ದೊಡ್ಡದೊಂದು ಕಡಾಯಿ ಬರುತ್ತೆ ನೋಡಿ, ಅದ್ರಲ್ಲಿ ನೀರನ್ನ ಶೇಖರಣೆ ಮಾಡಿ ಅದ್ರ ಮೇಲೆ ಮುಚ್ಚಿಡ್ತಾ ಇದ್ರು. ತುಳಸಿ ಎಲೆಗಳನ್ನ ಹಾಕಿ ಇಟ್ಕೊಳ್ತಾ ಇದ್ರು. ಒಂದು ಜನರೇಷನ್ ಬಂತಾ ಬರ್ತಾ ಏನಾಯ್ತು, ಗ್ಯಾಪ್ ಆಗೋಯ್ತು. ಇವತ್ ನಾವೇನ್ ಮಾಡ್ತಾ ಇದೀವಿ, ಹೇಗ್ ಬೇಕೋ ನೀರ್ ಕುಡಿತಾ ಇದೀವಿ, ಬಾಟ್ಲಲ್ಲಿ ಕುಡಿತಾ ಇದೀವಿ, ಪರ್ಚೇಸ್ ಮಾಡ್ಕೊಂಡು ಕುಡಿತಾ ಇದೀವಿ. ಹೌದಲ್ವಾ? ಅದ್ರಲ್ಲಿ ಇರುವಂತ ಶಕ್ತಿ, ಅದನ್ನ ಎಷ್ಟು ಒಂದು ದಿನ ಮಾತಾಡಿದ್ರು ಸಾಕಾಗಲ್ಲ, ಅಷ್ಟು ಅದ್ಭುತವಾದಂತ ಶಕ್ತಿ ಇರುತ್ತೆ. ಆ ನೆನಪಿನ ಶಕ್ತಿಯನ್ನು ಹಿಡಿದುಕೊಳ್ಳುವಂತ ಕೆಪಾಸಿಟಿ ಆ ನೀರಿಗೆ ಇರುತ್ತೆ. ಅದರಿಂದ ನಾವು ನಮ್ಮ ಏನು ಸಂಕಲ್ಪಗಳಿದೆಯೋ ಅದೆಲ್ಲವನ್ನು ಕೂಡ ನಾವು ಪಡ್ಕೊಳ್ಬಹುದು. ಅದಕ್ಕೇನೆ ನೀರಿನ ಮನೆಯಲ್ಲಿ ಎಲ್ಲರೂ ನೀರನ್ನ ಮುಚ್ಚಿ ಯಾಕೆ ಇಡ್ತಾರೆ ಪ್ಲೇಟ್ ಅಲ್ಲಿ ಅಂತ ಹೇಳಿದ್ರೆ, ಎಷ್ಟು ಜನ ಇರ್ತೀವಿ ನಾವು, ಥಾಟ್ಸ್ ವೈಬ್ರೇಷನ್ಸ್ಗಳು, ಆ ಎನರ್ಜಿ ಲೆವೆಲ್ ಏನೇನ್ ಚೇಂಜಸ್ ಆಗ್ಬೋದು, ಅದೆಲ್ಲವನ್ನ ಸ್ಟಡಿ ಮಾಡಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈಗ ನಾವು ಸಿಂಪಲ್ ಆಗಿ ನಾವು ನಮ್ಮ ನೀರನ್ನ ನಾವು ಪಾಸಿಟಿವ್ ಆಗಿ ಚಾರ್ಜ್ ಮಾಡ್ಕೊಳ್ಳೋದು ಹೇಗೆ, ಅದರ ಶಕ್ತಿಯನ್ನ ವೃದ್ಧಿಸೋದು ಹೇಗೆ ಅಂತೇಳಿ ನಾವು ತಿಳ್ಕೊಳ್ಳೋಣ. ಎಲ್ಲರೂ ನೀರನ್ನ ತೆಗೆದಿಟ್ಕೊಳ್ಳಿ. ನೀರನ್ನ ಇಟ್ಕೊಂಡಿದ್ದೀರಾ ಅಲ್ವಾ? ಸೂಪರ್. ನಿಮ್ಮ ಮುಂದೆ ಇಟ್ಕೊಳ್ಳಿ. ಅದನ್ನ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, ಕೈಯನ್ನ ಚಾರ್ಜ್ ಮಾಡ್ತೀರಾ. ಕಣ್ಣನ್ನ ಮುಚ್ಚಿ ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಕೈಗಳನ್ನ ಚೆನ್ನಾಗಿ ನೀವು ಈ ತರ ಚಾರ್ಜ್ ಮಾಡ್ಕೊಳ್ಳಿ. ಸಿಂಬಲ್ಸ್ ನಾವು ಬರ್ಕೊಳ್ಳೋಣ ಅಷ್ಟೇ. ನಮ್ಮ ಕೈಯಲ್ಲಿ ಏನು ಬರೆಯೋದು ಬೇಡ. ಜಸ್ಟ್ ನಾವು ಏ ರೇಖೆ ನಿಮ್ಗೆ ಯಾವ ದಿವ್ಯ ಶಕ್ತಿಗಳ ಮೇಲೆ ನಂಬಿಕೆ ಇದೆಯೋ, ನನ್ನ ಕೈಗಳಿಗೆ ಶಕ್ತಿಯನ್ನ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ಕೈಯನ್ನು ಎದ್ದು ನನಗೆ ನೀರಿನ ಶಕ್ತಿಯನ್ನ, ಪರೀಕ್ಷೆಯನ್ನ ಮಾಡುವಂತಹ ಶಕ್ತಿಯನ್ನ ನನಗೆ ಪ್ರದಾನ ಮಾಡಿ, ಪ್ರದಾನ ಮಾಡಿ, ಪ್ರದಾನ ಮಾಡಿ. ಧನ್ಯವಾದ, ಧನ್ಯವಾದ, ಧನ್ಯವಾದ. ಈಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀರಿನ ಮೇಲೆ ನಾವು ಈ ರೀತಿ ಕೈಯನ್ನ ಇಟ್ಕೊಳ್ಬೇಕು. ಕಾಣಿಸ್ತಾ ಇದೆ ಅಲ್ವಾ? ನಮ್ದು ಗಾಜಿನ ಗ್ಲಾಸ್ ಇದೆ. ಇಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ, ನೀರನ್ನ ಮೇಲೆ ಇಟ್ಟು ನಾವು ಅದನ್ನ ಈ ತರ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಮೂವ್ ಮಾಡ್ತಾ ನಿಧಾನಿಗೆ, ಎಷ್ಟು ಸೂಕ್ಷ್ಮವಾಗಿ ಅಂತ ಹೇಳಿದ್ರೆ ಅಷ್ಟು ಸೂಕ್ಷ್ಮವಾಗಿ ನಾವು ನೋಡ್ತಾ ಬಂದಾಗ ಒಂದು ವೈಬ್ರೇಷನ್, ಜುಮ್ ಜುಮ್ ಅನ್ನೋದು, ಏನೋ ಒಂಥರ ಪ್ರೆಷರ್ ಬಿದ್ದ ಹಾಗೆ ನಮ್ಗೆ ಅನ್ಸುತ್ತೆ. ಎಲ್ಲಿ ತನಕ ಬರುತ್ತೆ ಅದು ಅಂತ ನಾವು ನೋಡ್ಬೇಕು. ಇಂದ ಕಣ್ಣು ಮುಚ್ಚಿ ಮಾಡ್ಬೇಕು. ನೀವು ಕಣ್ಣನ್ನ ತೆರೆದು ಮಾಡಬಾರ್ದು. ನಿಧಾನವಾಗಿ ನಿಧಾನವಾಗಿ ಅದನ್ನ ಮೇಲ್ ತೆಗಿ, ಕೈನ ಮೇಲೆ ಎತ್ತಬೇಕು. ಸೂಕ್ಷ್ಮವಾಗಿ ನೀವು ಗಮನಿಸ್ತಾ ಬನ್ನಿ. ಎಲ್ಲಿ ಒಂಥರ ನಮ್ಗೆ ಒಂಥರ ಆ ಪ್ರೆಷರ್ ಬಂದಾಗ ಅನ್ಸುತ್ತೋ ಅಲ್ಲಿ ನಿಮ್ಮ ಕೈಯನ್ನ ನೀವು ನಿಲ್ಲಿಸ್ತಾ ಬನ್ನಿ. ಈಗ ನಿಧಾನವಾಗಿ ಕಣ್ಣನ್ನ ತೆರೆದು ಅದು ಎಷ್ಟು ದೂರದಲ್ಲಿದೆ ಅಂತ ನೋಡ್ಕೊಳ್ಳಿ. ಅಂದಾಜಷ್ಟೇ. ಇದು ಆ ನೀರಿನಲ್ಲಿರುವಂತ ಎನರ್ಜಿಯ ಸ್ಥಿತಿ. ನಿಮ್ಗೆ ಹೇಗ ಅನ್ನಿಸ್ತದು? ಒಂಥರ ವೈಬ್ರೇಷನ್ ಆದಂಗೆ, ಜುಮ್ ಜುಮ್, ಒಂಥರ ಅಂದ್ರೆ ತುಂಬಾ 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 ಏನು ಪ್ರೆಷರ್ ಬೀಳ್ತದೆ, ಜೋರಾಗಿ ಬರುತ್ತೆ ಅಂತಲ್ಲ, ಅದು ಸೂಕ್ಷ್ಮವಾಗಿ ನಾವು ಗಮನಿಸ್ಬೇಕಾಗುತ್ತೆ. ಯಾರಿಗ್ ಗೊತ್ತಾಯ್ತು? ಕಲಾವತಿ ಅವರಿಗೆ. ಹಾ ಹಾ ಹೇಳಿ ಹೇಳಿ. ಹಾ ಜುಮ್ ಜುಮ್, ಜುಮ್ ಜುಮ್ ಅಂತ ಕೈ ಸ್ವಲ್ಪ ಜುಮ್ ಜುಮ್ ಅಂತ ಇತ್ತು. ಅದೇ ಅದು ಪ್ರೆಷರ್ ಎಲ್ಲಿ ಬರುತ್ತೆ ಅಲ್ಲಿವರೆಗೆ ನೀವು, ನಿಮ್ಗೆ ಗೊತ್ತಾಗಿದೆ ಅಲ್ವಾ? ಸೂಪರ್ ಸೂಪರ್. ಈಗ ನೀವೇನ್ ಮಾಡ್ತೀರಿ, ಅದು ಅಷ್ಟು ಆ ನೀರಲ್ಲಿರುವಂತಹ ಎನರ್ಜಿ ಇರುವಂತದ್ದು, ಅಷ್ಟು ಎಷ್ಟು ದೂರ ಇದೆಯೋ ಅಷ್ಟು ದೂರ ಆ ನೀರಿಗೆ ಎನರ್ಜಿ ಇರುವಂತದ್ದು. ಈಗ ಈ ನೀರನ್ನ ನೀವು ಸೂಕ್ಷ್ಮವಾಗಿ ನೀವು ಅದ್ರ ರುಚಿಯನ್ನ ನೋಡ್ಬೇಕೀಗ ನೀವು. ಇದಕ್ ನಾವೇನು ಮಾಡಿಲ್ಲ, ಜಸ್ಟ್ ಅದ್ರ ಶಕ್ತಿಯನ್ನ ನೋಡ್ಕೊಂಡಿದೀವಿ. ಸೂಕ್ಷ್ಮವಾಗಿ ಅದು ಯಾವ ರುಚಿ ಇರುತ್ತೆ, ಟೇಸ್ಟ್ ಇರುತ್ತೆ ಅಂತ ನೀವು ಕಣ್ಣನ್ನ ಮುಚ್ಚಿ ನೀವು ಅದನ್ನ ಟೇಸ್ಟ್ ಅನ್ನ ಮಾಡ್ಕೋಬೇಕು ನೀವು. ನಿಮ್ಗೆಲ್ಲರಿಗೂ ಕೂಡ ಗೊತ್ತಾಗಿದೆ ಅಲ್ವಾ? ಯಾಕೆ ನಾವು ಈ ನೀರನ್ನ ನಾವು ಟೆಸ್ಟ್ ಮಾಡಿದೀವಿ ಅಲ್ವಾ? ಈಗ ನಾವೇನ್ ಮಾಡೋಣ,
ನಮಗೆ ಕೊಟ್ಟಿರುವಂತ ಸಿಂಬಲ್ ಅನ್ನ ಹಾಕಿ ನೀರನ್ನ ನಾವು ಶುದ್ಧಿ ಮಾಡೋಣ ಇವಾಗ. ಹೌದಲ್ವಾ? ಮತ್ತೊಮ್ಮೆ ನಾವು ಇವಾಗ ಕೈಯನ್ನ ಚಾರ್ಜ್ ಮಾಡೋಣ. ಈಗ ನಿಮ್ಗೆಲ್ಲ ಕೊಟ್ಟಿರುವಂತ ಸಿಂಬಲ್ಸ್ ಗಳನ್ನೇ ನೀವು ಕಲ್ತಿದ್ದೀರಲ್ವಾ? ಆ ಸಿಂಬಲ್ಸ್ ಗಳನ್ನ ನಾವು ಇವಾಗ ಡ್ರಾ ಮಾಡ್ಕೊಳ್ಳೋಣ. ಚೋಕುರೆ 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 ಚೋಕುರೆ, ಸೇಹಿಕಿ 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 ಸೇಹಿಕಿ, ಚೋಕುರೆ 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 ಚೋಕುರೆ, ಸೇಹಿಕಿ 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 ಸೇಹಿಕಿ. ರೇಖಿ ಮಾತೆ ನನ್ನ ಕೈಗಳಿಗೆ ಶಕ್ತಿಯನ್ನ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ರೇಖಿ ಶಕ್ತಿ ನನ್ನ ಕೈಗಳಿಗೆ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ಕೈಗಳನ್ನ ಜೋಡಿಸ್ಕೊಂಡು ಹಳ್ಳದ ರೀತಿಯಲ್ಲಿ ಇಟ್ಕೊಂಡು ಕೈಗಳನ್ನು ನಾವು ಮೇಲ್ ತಗೊಳ್ಳೋಣ. ಹೇ ರೇಖಿ ದಿವ್ಯ ಶಕ್ತಿ, ಹೇ ಪರಮಾತ್ಮನ ದಿವ್ಯ ಶಕ್ತಿ, ನಮ್ಮೆಲ್ಲರಿಗೂ ಕೂಡ ಆ ನೀರನ್ನ ಚಾರ್ಜ್ ಮಾಡುವಂತಹ ಶಕ್ತಿಯನ್ನ ವೃದ್ಧಿಸುವಂತಹ ಶಕ್ತಿಯನ್ನ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ಧನ್ಯವಾದ, ಧನ್ಯವಾದ, ಧನ್ಯವಾದ. ಬ್ರಹ್ಮಾಂಡದಿಂದ ಆ ಪರಮಾತ್ಮನ ಆಶೀರ್ವಾದದ ಕಿರಣಗಳು ನಮ್ಮ ಮೇಲೆ ಹಾಗೆ ಸುರಿತಾ ಇರುವಾಗ ನಾವು ನೋಡ್ತಾ ಬರ್ಬೇಕು. ನಮ್ಮ ಶಿರಸ್ಸಿನ ಭಾಗವೆಲ್ಲವೂ ಕೂಡ ಪ್ರಕಾಶದಿಂದ ಬೆಳಕಿನ ಕಿರಣಗಳಿಂದ ತುಂಬಿದೆ. ನಮ್ಮ ಗಂಟಲಿನ ಭಾಗವೆಲ್ಲವೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶ, ದಿವ್ಯಮಯವಾದಂತಹ ಬೆಳಕಿನ ಕಿರಣಗಳು ನಮ್ಮ ಭುಜಗಳಲ್ಲಿ, ನಮ್ಮ ತೋಳುಗಳಲ್ಲಿ, ಕೈಗಳಲ್ಲಿ, ಅಂಗೈಯಲ್ಲಿ, ಬೆರಳುಗಳಲ್ಲಿ ಎಲ್ಲವೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶ. ಈ ಬೆಳಕು ದಿವ್ಯಮಯವಾದಂತಹ ತೇಜಸ್ಸಿನ ಕಿರಣಗಳು ಮುಂದೆ ಸಾಗುತ್ತಾ ಸಾಗುತ್ತಾ ನಮ್ಮ ಹೃದಯದ ಭಾಗ, ನಾಭಿಯ ಭಾಗ, ನಾಭಿಯ ಮೇಲ್ಭಾಗ, ಕೆಳಭಾಗಗಳೆಲ್ಲವೂ ಕೂಡ ಪ್ರಕಾಶ ಬೆಳಕು 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 ಬೆಳಕು. ಆ ಬೆಳಕಿನ ಕಿರಣಗಳು ಹಾಗೆ ನಮ್ಮ ಬೆನ್ನು ಮೂಳೆಯಲ್ಲಿ, ನಮ್ಮ ಸೊಂಟದ ಮೇಲ್ಭಾಗ, ಕೆಳಭಾಗಗಳೆಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಪ್ರಕಾಶದಿಂದ ತುಂಬಿಕೊಂಡಿದೆ. ಹಾಗೆ ನಮ್ಮ ಥೈಸ್ಗಳಲ್ಲಿ, ನಮ್ಮ ಮಂಡಿಗಳಲ್ಲಿ, ನಮ್ಮ ಮೊಣಕಾಲುಗಳಲ್ಲಿ, ನಮ್ಮ ತತ್ತಿಗಳಲ್ಲಿ, ಹಾಗೆ ಪಾದದಲ್ಲಿ, ಪಾದದ ಬೆರಳುಗಳಲ್ಲಿ, ತುದಿಯವರೆಗೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶವು ತುಂಬಿ ಹೋಗಿದೆ. ಶರೀರವೆಲ್ಲವೂ ಕೂಡ ಪ್ರಕಾಶ ಪ್ರಕಾಶದ ಈ ಪ್ರಕಾಶದ ಕಿರಣಗಳು ನಾವಿರುವಂತಹ ಕೋಣೆಯನ್ನ, ನಾವಿರುವಂತಹ ಗ್ರಾಮವನ್ನ, ಇಡೀ ದೇಶವನ್ನ ವ್ಯಾಪಿಸಿದೆ. ಪ್ರಕಾಶದ ಕಿರಣಗಳು ತನ್ನ ಪ್ರಜ್ವಲತೆಯನ್ನ ಹರಡುತ್ತಾ ಇದೆ. ಹಾಗೆ ಈ ಕಿರಣಗಳು ಹರಡುತ್ತಾ 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 ಇಡೀ ಪೃಥ್ವಿಯನ್ನ ವ್ಯಾಪಿಸಿದೆ. ಪೃಥ್ವಿಯನ್ನ ವ್ಯಾಪಿಸಿದಂತ ಈ ಕಿರಣಗಳು ಇಡೀ ಬ್ರಹ್ಮಾಂಡದಲ್ಲಿ ವಿಲೀನವಾಗಿದೆ. ಅಣು ಅಣುವಿನಲ್ಲಿ, ಕಣ ಕಣಗಳಲ್ಲಿ, ಸಜೀವಗಳು, ನಿರ್ಜೀವಗಳು, ಗ್ರಹಗಳು, ತಾರೆಗಳು, ನಕ್ಷತ್ರಗಳೆಲ್ಲವೂ ಕೂಡ ಪ್ರಕಾಶವನ್ನ ಹರಡ್ತಾ ಇದೆ. ನಾವು ಬ್ರಹ್ಮಾಂಡದೊಂದಿಗೆ ಸಂಪರ್ಕಗೊಂಡಿದ್ದೇವೆ. ಧನ್ಯವಾದ, ಧನ್ಯವಾದ, ಧನ್ಯವಾದ. ರೇಖಿ ಮಾತೆಗೆ ಧನ್ಯವಾದಗಳು, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು, ನವದುರ್ಗಿಯರಿಗೆ ಧನ್ಯವಾದಗಳು, ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ನೀವೆಲ್ಲರೂ ಕೂಡ ಉಪಸ್ಥಿತರಾಗಿ ಈ ನೀರನ್ನ ಶಕ್ತಿಯನ್ನ ವೃದ್ಧಿಸಬೇಕಾಗಿ ನಾನು ಮತ್ತ ಪ್ರಾರ್ಥನೆಯನ್ನ ಮಾಡ್ಕೊಳ್ತೇನೆ. ಧನ್ಯವಾದ, ಧನ್ಯವಾದ, ಧನ್ಯವಾದ. ಈಗ ನಾವು ನೀರಿನ ಮೇಲೆ ನಾವು ಚೋಕುರೆಯನ್ನ ಬರಿಬೇಕು. ಚೋಕುರೆ 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 ಚೋಕುರೆಯನ್ನ ಬರೆದು ಆಂಟಿ ಕ್ಲಾಕ್ ವೈಸ್ ಈಗ ನಾವು ಈ ತರ ಕ್ಲೀನ್ ಮಾಡ್ತಾ ಇದೀವಲ್ವ, ಈಗ ವಿರುದ್ಧವಾಗಿ ನಾವು ಕ್ಲಾಕಿನ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಶುದ್ಧಿಯಾಗಲಿ, 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 ಶುದ್ಧಿಯಾಗಲಿ. ಎಲ್ಲ ಅಲ್ಲಿರುವಂತಹ ನೀರಿನ ಒಳಗಡೆ ಇರುವಂತ ಎಲ್ಲ ಕಪ್ಪು 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 ಬಣ್ಣದ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಶುದ್ಧಿಯಾಗಲಿ, 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 ಶುದ್ಧಿಯಾಗಲಿ. ಆ ಚೋಕುರೆ ಶಕ್ತಿಯ ಕಿರಣಗಳು, ಬಿಳಿಯ ಬಣ್ಣದ ಕಿರಣಗಳು ನೀರಿನ ಒಳಗಡೆ ಹೋಗಿ ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನ ಕೂಡ ಶುದ್ಧಿಯಾಗಲಿ, 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 ಶುದ್ಧಿ. ಅಣು ಅಣುವಿನಲ್ಲಿ, ಕಣ ಕಣಗಳಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಸಂಪೂರ್ಣವಾಗಿ ಶುದ್ಧಿಗೊಳಿಸಿದೆ. ಸೂಪರ್ ಸೂಪರ್, ಅದ್ಭುತ ಅದ್ಭುತವಾಗಿ ನೀವು
ಮಾಡ್ತಾ ಇದ್ದೀರಾ. ಈಗ ನಾವು ಸೇಹಿಕಿಯನ್ನ ಬರೆಯೋಣ. ಸೇಹಿಕಿ 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 ಸೇಹಿಕಿ. ಆಶೀರ್ವಾದ ರೂಪದಲ್ಲಿ ಆ ಪರಮಾತ್ಮನ ಶಿವ ಪಾರ್ವತಿಯರ ಅದ್ಭುತವಾದಂತಹ ದಿವ್ಯ ಚೈತನ್ಯದ ಪ್ರಕಾಶವು ಗುಲಾಬಿ 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 ಗುಲಾಬಿಯ ಬಣ್ಣದಲ್ಲಿ ಆ ನೀರಿನ ಅಣುವಿನಲ್ಲಿ ಕಣ ಕಣಗಳಲ್ಲಿ ಪಿಂಕ್ 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 ಗುಲಾಬಿ ಬಣ್ಣವೆಲ್ಲವೂ ಕೂಡ ಆ ನೀರಿನ ಒಳಗಡೆ ಅಣುವಿನೆಲ್ಲವೂ ಕೂಡ ಸಂಪೂರ್ಣವಾಗಿ ವಿಲೀನ ಆಗ್ತಾ ಇದೆ. ಅಲ್ಲಿರುವಂತ ಎಲ್ಲ ಶಕ್ತಿಗಳು ಪಾಸಿಟಿವ್ ಪಾಸಿಟಿವ್ ಸಕಾರಾತ್ಮಕವಾಗಿ ಆಗ್ತಾ ಇದೆ. ನೀರಿನ ಅಣುಗಳೆಲ್ಲವೂ ಕೂಡ ಗುಲಾಬಿಯ ಬಣ್ಣದಲ್ಲಿ ತುಂಬಿ ಹೋಗಿದೆ. ಈಗ ನಾವು ಅಫರ್ಮೇಶನ್ ಅಲ್ಲಿ ಈ ನೀರು ಅಮೃತವಾಗಿದೆ, ನಾ ಕುಡಿಯುವ ನೀರು ಅಮೃತವಾಗಿದೆ ಅಮೃತವಾಗಿದೆ ಅಮೃತವಾಗಿದೆ. ಈ ನೀರು ಸಂಜೀವಿನಿಯಾಗಿದೆ ಸಂಜೀವಿನಿಯಾಗಿದೆ ಸಂಜೀವಿನಿಯಾಗಿದೆ. ಇದು ಔಷಧಿಯಾಗಿದೆ, ಇದು ಔಷಧಿಯಾಗಿದೆ, ನನಗೆ ಔಷಧಿಯಾಗಿದೆ. ನಾನು ಆರೋಗ್ಯವಾಗಿದ್ದೇನೆ, ನಾನು ಆರೋಗ್ಯವಾಗಿದ್ದೇನೆ, ನಾನು ಆರೋಗ್ಯವಾಗಿದ್ದೇನೆ. ಧನ್ಯವಾದ 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 ಧನ್ಯವಾದ. ಈಗ ನೀವು ಆ ನೀರನ್ನ ಮೇಲೆ ಕೈಯನ್ನ ಇಟ್ಟು ಆ ಎನರ್ಜಿಯನ್ನ ಟೆಸ್ಟ್ ಮಾಡಿ. ಮೊದಲು ಹೇಗೆ ಮಾಡಿದ್ರಲ್ಲ ಹಾಗೆ ಕೈಗಳನ್ನ ಈ ರೀತಿ ಇಟ್ಕೊಂಡು ಅದನ್ನ ನಿಧಾನವಾಗಿ ಮೇಲ್ ತಗೊಂಡ್ಬರೋದು, ನಿಧಾನವಾಗಿ ಕೆಳಗಡೆ ತಗೊಂಡ್ಬರೋದು. ಅದು ಎಲ್ಲಿ ನಿಮ್ಗೆ ಇವಾಗ ಒಂಥರ ಪ್ರೆಷರ್ ಬಂದಂಗ ಆಗುತ್ತೆ ನೋಡ್ತಾ ಬನ್ನಿ. ನಿಧಾನವಾಗಿ ನೋಡ್ತಾ ಬನ್ನಿ, ನಿಧಾನವಾಗಿ ನೋಡ್ತಾ ಬನ್ನಿ. ಅದೊಂಥರ ವೈಬ್ರೇಷನ್ ಬರುತ್ತೆ, ಒಂದ್ ಅಯಸ್ಕಾಂತದ ತರ ನಮ್ಗೆ ಅದ್ ಆಕರ್ಷಣೆ ಮಾಡ್ದಂಗ ಆಗ್ತಾ ಇರುತ್ತೆ. ಅದ್ ಎಲ್ಲಿ ಬಂದು ಆ ಪ್ರೆಷರ್ ನಿಮ್ಗೆ ಎಲ್ಲಿ ಒಂಥರ ಪ್ರೆಷರ್ ಅಂತ ಆದಂಗ ಆಗುತ್ತೋ ಅಲ್ಲಿವರೆಗೆ ನೋಡ್ತಾ ಬನ್ನಿ. ಮೇಲೆ ಎತ್ತಬೇಕು ಬೆರಳು ಕೈಗಳನ್ನ ಇನ್ನು ಮೇಲೆ ಎತ್ತಿ ಎತ್ತಿ ಪರೀಕ್ಷೆಯನ್ನ ಮಾಡ್ತಾ ಬನ್ನಿ. ನಿಧಾನಕ್ಕೆ ಮಾಡ್ಬೇಕು, ನಿಧಾನವಾಗಿ ನೀವು ಪರೀಕ್ಷೆಯನ್ನ ಮಾಡ್ತಾ ಬನ್ನಿ. ಸೂಪರ್ ಸೂಪರ್. ಈಗ ಕಣ್ಣನ್ನ ತೆರೆದು ನಿಮ್ಮ ಕೈ ಎಲ್ಲಿದೆ ಅಂತ ಹೇಳಿ ನೀವು ಚೆಕ್ ಮಾಡ್ಬೇಕು. ಎಲ್ಲಿಗೆ ಬಂದಿದೆ ನೋಡಿ, ಕೈ ನಂದು ಇಷ್ಟು ದೂರ ಬಂದಿದೆ, ಇನ್ನೂ ಮುಂದೆ ಹೋಗ್ತಾ ಇದೆ ನಂದು. ನಿಮ್ಮದು ಎಲ್ಲಿಗೆ ಬಂದಿದೆ ನೋಡಿದ್ರ? ಮೊದಲಿಗಿಂತ ನೀರ್ ಇವಾಗ ಅದು ಜಾಸ್ತಿ ಆಗಿದೆ ಎನರ್ಜಿ ನೋಡಿ. ಆನ್ ಮಾಡ್ಕೊಳ್ಳಿ. ಆಗಿದೆ. ಹೇಳಿ ಯಾರಾದ್ರೂ. ಎಸ್ ಮ್ಯಾಮ್, ಒಂಥರ ವೈಬ್ರೇಷನ್ ಅಂತ ಅನ್ಸುತ್ತೆ. ವೈಬ್ರೇಷನ್ ಆಯ್ತು, ಮತ್ತೆ ಡಿಸ್ಟೆನ್ಸ್ ಏನಾಗಿದೆ, ದೂರ ಬಂದಿದೆ. ಹೌದಲ್ವಾ? ಎನರ್ಜಿ ಶಕ್ತಿ ಏನಾಗಿದೆ, ಮುಂಚೆ ಇದ್ದದಕ್ಕಿಂತನೂ ಕೂಡ ಅದರ ಶಕ್ತಿ ಜಾಸ್ತಿ ಆಗಿದೆ. ಸೂಪರ್ ಸೂಪರ್. ಈಗ ನೀರನ್ನ ನೀವು ಕಣ್ಣನ್ನ ಮುಚ್ಚಿ ನಿಧಾನವಾಗಿ ನೀವು ಅದನ್ನ ರುಚಿಯನ್ನ ನೀವು ನೋಡ್ಬೇಕು. ಹೇಗಿದೆ ನೀರಿನ ರುಚಿ? ಟೇಸ್ಟ್ ಡಿಫ್ರೆಂಟ್ ಇದೆ, ಡಿಫ್ರೆನ್ಸ್ ಟೇಸ್ಟ್ ಇದೆ. ಡಿಫ್ರೆಂಟ್ ಆಗಿದೆ. ಮೊದಲಿಗೆ ಇದ್ದಂತ ರುಚಿಗೂ ಈಗಿನ ರುಚಿಗೂ ಬದಲಾವಣೆ ಆಗಿದೆ. ನೀವು ಅದನ್ನ ಸೂಕ್ಷ್ಮವಾಗಿ ಗಮನಿಸ್ಬೇಕು. ಅದನ್ನ ಕಲಾವತಿ ಅವರು ನೀರ್ ಕುಡಿತಾ ಇರುವ ಅನ್ಸ್ತಾ ಇದೆ. ನೀರು ಕುಡಿಬೇಕು ಅಂತ. ಹೌದು ಹೌದು, ನೀರು ಕುಡಿಬೇಕು ಅಂತ ಅನ್ಸುತ್ತೆ. ಹೌದು ಹೌದು, ಇನ್ನು ಬೇಕು ಅಂತ ಅನ್ಸುತ್ತೆ. ಹೌದು ಬೇಕು ಅನ್ಸ್ತಾ ಇದೆ. ಹೌದು ಹೌದು, ನಮ್ಗದು ಬೇಕು ಅಂತ ಅನ್ಸುತ್ತೆ. ಸೂಪರ್ ಸೂಪರ್ ಲತಾ ಅವ್ರೆ, ನೋಡಿದ್ರ? ನೂತನ ಅವರು, ನಂಗೆ ನೀವು ಎಕ್ಸ್ಪೀರಿಯನ್ಸ್ ನೀವು ಹೇಳ್ಬೇಕು. ನೀವು ಅವಾಗ್ಲೇ, ನಾನು ಅದಕ್ಕೆ ನಿಮ್ನ ಮಾಡಿ ನೀವು ವಿಡಿಯೋ ಆನ್ ಮಾಡ್ಕೊಂಡು ಮಾಡಿ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ನೀವು ಮಾಡ್ದಾಗ್ಲೇ ನಿಮ್ಗೆ ಅದರ ಅನುಭವ ನಿಮ್ಗೆ ಗೊತ್ತಾಗೋದು.
ಅದೇ ಚೆನ್ನಾಗಿದೆ, ಏನೋ ಒಂಥರ ಪರಿಮಳ ತರ, ಏನೋ ಒಂಥರ ಸ್ವಲ್ಪ ಹಾ ವೇರಿಯೇಷನ್. ಸಿಹಿ ಇದೆ, ಕೆಲವರಿಗೆ ಸಿಹಿ ಅಂತ ಅನ್ಸುತ್ತೆ, ಸ್ವಲ್ಪ ಹೌದು. ತುಂಬಾ ಸ್ವೀಟ್ನೆಸ್ ಹ್ಮ್. ಇದೆ ಅನ್ಸುತ್ತೆ. ಮೊದ್ಲೇ ಒಂಥರ ಅದು ಗಡ್ಸಾಗಿರೋದು ಒಂಥರ ನಮ್ಗೆ ಸಾಫ್ಟ್ನೆಸ್ ಅಂತ ಫೀಲ್ ಆಗ್ತಾ ಹ್ಮ್. ಬರುತ್ತೆ ನಮ್ಗೆ. ನೋಡಿ ಇದೆ ಎಷ್ಟು ಶಕ್ತಿ ಇದೆ ನೀರಿಗೆ ಅಂದ್ರೆ, ಅಪೂರ್ವವಾದಂತ ಶಕ್ತಿ ಇದೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಭೂಮಿಯ ಮೇಲೆ ಎಷ್ಟು ಪರ್ಸೆಂಟ್ ನೀರಿದೆ? 75% ನೀರಿದೆ. ನಮ್ಮ ಶರೀರದಲ್ಲಿ ಎಷ್ಟಿದೆ ನೀರು? ನಮ್ಮ ಶರೀರವೂ ಕೂಡ 75% ಇದೆ, 80% ನೀರಿದೆ. ಇನ್ನು ಉಳಿದಿರೋದೆಲ್ಲ ಏನಿದೆ? ಮೂಳೆಗಳಿಂದ ಮಾಂಸಖಂಡಗಳಾಗಿದೆ. ಬ್ಲಡ್ ಜಾಸ್ತಿ ಇರೋದು ನಮ್ಗೆ ಅಲ್ವಾ ಸರ್ಕ್ಯುಲೇಷನ್ ಆಗೋದು. ಆದ್ರೆ ನೀರಿನ ನಾವು ಸೇವನೆ ಮಾಡಿದಾಗ ನಮ್ಗೆ ಇನ್ಸ್ಟೆಂಟ್ ಆಗಿ ನಮ್ಮಲ್ಲಿ ಬದಲಾವಣೆ ಆಗುತ್ತೆ. ತಕ್ಷಣದಲ್ಲಿ ನಮ್ಮ ಶರೀರದ ವೈಬ್ರೇಷನ್ಸ್, ಎನರ್ಜಿ ಚೇಂಜ್ ಆಗುತ್ತೆ. ಅದಕ್ಕೆ ನೀವೇನ್ ಮಾಡಿ ಅಂದ್ರೆ, ಇನ್ ಮುಂದೆ ನೀವು ನೀರನ್ನ ಕುಡಿಬೇಕಾದ್ರೆ 1 ನಿಮಿಷ 1 ಸೆಕೆಂಡ್ ಪಾಸ್ ಕೊಡಿ, ನಿಲ್ಸಿ ನೀರನ್ನ ಕುಡಿಬೇಕಾದ್ರೆ. ಆ ನೀರ ಕುಡಿಬೇಕಾದ್ರೆ ನಿಮಗೆ ಏನ್ ಬೇಕಾದನ್ನ ಅಫರ್ಮೇಶನ್ ಹೇಳಿ. ನಾನು ಆರೋಗ್ಯವಾಗಿದ್ದೆ, ನಾನು ಪರಮಾತ್ಮನ ಸಂತಾನ, ನಾನು ಪರಮಾತ್ಮನ ಸಂತಾನ, ನಾನು ಪರಮಾತ್ಮನ ಸಂತಾನ, ನಾನು ಸರ್ವಶಕ್ತಿಶಾಲಿ, ನಾನು ಸರ್ವಶಕ್ತಿಶಾಲಿ, ನಾನು ಸರ್ವಶಕ್ತಿಶಾಲಿ, ನನ್ನದು ಋಷಿಗಳ ವಂಶ, ನಂದು ಋಷಿಗಳ ವಂಶ, ನನ್ನದು ಋಷಿಗಳ ವಂಶ, ನಾನು ಪರಮಾತ್ಮನ ಅಂಶ, ನಾನು ಪರಮಾತ್ಮನ ಅಂಶ, ನಾನು ಪರಮಾತ್ಮನ ಅಂಶ, ನಾನು ಜಯಶಾಲಿ, ನಾನು ಜಯಶಾಲಿ, ನಾನು ಜಯಶಾಲಿ, ನಾನು ಆರೋಗ್ಯವಾಗಿದ್ದೇನೆ, ನಾನು ಆರೋಗ್ಯವಾಗಿದ್ದೇನೆ, ನಾನು ಆರೋಗ್ಯವಾಗಿದ್ದೇನೆ. ನಿಮಗೆ ಏನ್ ಬೇಕು ಅದನ್ನ ನೀರಿನ ಮುಂದೆ ನೀವು ನಕಾರಾತ್ಮಕ ಆಲೋಚನೆಗಳನ್ನ ಯೋಚನೆ ಮಾಡ್ಬೇಡಿ. ಓ, ನನ್ಗೆ ಆ ಕಷ್ಟ ಬಂದಿದೆ, ನನ್ಗೆ ಈ ತರ ಬಂದಿದೆ, ನನ್ ಚಿಂತೆ ಮಾಡ್ತಾ ಇದ್ದೀನಿ, ನನ್ ಗಂಡ ಸಪೋರ್ಟ್ ಮಾಡ್ತಾ ಇಲ್ಲ, ನನ್ ಗಂಡ ಬೈತಾ ಇದ್ದಾನೆ, ಯಾವುದೇ ನಕಾರಾತ್ಮಕ ಶಕ್ತಿಗಳನ್ನ ನೀರಿನ ಮುಂದೆ ಹೇಳ್ಬೇಡಿ. ರೆಡಿ ಮಾಡ್ಕೊಳ್ಳಿ, 5-6 ಸೆಂಟೆನ್ಸ್ ಗಳನ್ನ ರೆಡಿ ಮಾಡಿ. ನಿಮ್ಗೆ ಏನ್ ಬೇಕು? ನಿಮ್ಗೆ ಆರೋಗ್ಯ ಬೇಕಲ್ವಾ? ಆರೋಗ್ಯಕ್ಕೆ ರೆಡಿ ಮಾಡ್ಕೊಳ್ಳಿ, ಅಫರ್ಮೇಶನ್ ಗಳು ಹೇಳಿ. ಚೌಕುರಿಯನ್ನ ಬರೆದು ನಿಮ್ಮ ಥರ್ಡ್ ಐ, ಕೆಲವೊಮ್ಮೆ ಬರೆಯಕ್ಕಾಗಿಲ್ಲ, ನಿಮ್ಮ ಥರ್ಡ್ ಐ ಇಂದ ಚೌಕುರಿಯನ್ನ ಬರೆದು ನೀವು ಕ್ಲೀನ್ ಮಾಡಿ. ಚೌಕುರಿ 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 ಚೌಕುರಿ, ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿಯಾಗಲಿ. ಎಲ್ಲಾ ಟೈಮಲ್ಲೂ ನಾವು ಕೈಯಲ್ಲೇ ಮಾಡಕ್ಕಾಗಲ್ಲ. ಅದಕ್ಕೆ ನಿಮ್ಗೆ 3ನೇ ಕಣ್ಣಲ್ಲಿ ಬರೆಯಕ್ಕೆ ಹೇಳ್ಕೊಟ್ಟಿರೋದು ನಾವು. ಆಯ್ತಾ? ಅದಾದ ನಂತರ ಸೈಕೆಯನ್ನ ಬರೆದು ಅಫರ್ಮೇಶನ್ ನ ಹೇಳಿ. ಧನ್ಯವಾದ ಧನ್ಯವಾದ ಧನ್ಯವಾದ, ನೀರನ್ನ ಕುಡಿತಾ ಬರ್ಬೇಕು. ಇದ್ರಲ್ಲಿ ಏನಾದ್ರೂ ಡೌಟ್ಸ್ ಇದೆಯಾ ನಿಮಗೆ? ನೀವೆಷ್ಟು ಚೆನ್ನಾಗಿ ನೀವು ಇದನ್ನ ಟ್ರೈ ಮಾಡ್ತೀರಾ? ನೀವು 21 ದಿನ ಟ್ರೈ ಮಾಡಿದ್ದೀನ, ನೀವ್ ಹೇಳ್ಬೇಕು, ನೀವು ರಿಸಲ್ಟ್ ನನಗೆ. ಇಷ್ಟು ನಿಮ್ಗೆ ಕೇಳಿದೀರಾ, ನೋಡಿದೀರಾ, ಮಾಡಿದೀರಾ, ಬಟ್ ಪ್ರಾಕ್ಟೀಸ್ ಮಾಡಿಲ್ವೇ? ಅದನ್ನ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಿಲ್ಲ. ಗೊತ್ತಿದೆ, ಎಲ್ಲ ಗೊತ್ತಿದೆ ಅನ್ಕೊಳ್ತೀವಿ, ಆದ್ರೆ ಅದನ್ನ ಪಾಲನೆ ಮಾಡ್ತಾ ಇಲ್ಲ ನಾವು. ಅದನ್ನ ನೀವು ಪಾಲನೆಯನ್ನ ನೀವು ಮಾಡಿ ಅದ್ಭುತವಾಗಿದೆ ಇದು. ಇಟ್ಸ್ ಅ ಮ್ಯಾಜಿಕಲ್ ಟೆಕ್ನಿಕ್ ಇದು. ಅದೇ ರೀತಿ ನಿಮ್ಮ ಊಟವನ್ನ, ನಿಮ್ಮ ಆಹಾರವನ್ನು ಕೂಡ ನೀವು ಚಾರ್ಜ್ ಮಾಡಿ. ಯಾಕಂದ್ರೆ ಪ್ರತಿಯೊಂದು ಕೂಡ ನೆಗೆಟಿವ್ ಮತ್ತೆ ಪಾಸಿಟಿವ್ ಅನ್ನ ಅಟ್ರಾಕ್ಷನ್ ಮಾಡ್ತಾರೆ. ಅದಕ್ಕೆ ಮುಂಚೆ ನಮ್ಮ ಹಿಂದಿನ ಕಾಲದಲ್ಲಿ ಊಟವನ್ನ, ಮಂತ್ರವನ್ನ ಹೇಳಿ, ಅನ್ನಪೂರ್ಣೆ ಸದಾಪೂರ್ಣೆ ಶಂಕರೇ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ಮಾತಾ ಚ ಪಾರ್ವತಿ ದೇವಿ ಪಿತಾ ದೇವೋ ಮಹೇಶ್ವರ ಅಂತ ಹೇಳಿ, ಈ ಭೋಜನ ಪರಮಾತ್ಮನು ಕೊಟ್ಟಿರುವಂತದ್ದು, ಇದೆಲ್ಲವೂ ಕೂಡ ಪರಮಾತ್ಮನ ಅಂಶ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಊಟವನ್ನ ಮಾಡ್ತಾ ಇದ್ರು. ಆ ಹೇಳಿದ ತಕ್ಷಣ ವೈಬ್ರೇಷನ್ ಇಂದ ಅಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿ ಇದ್ರೂ ಕೂಡ ಅದು ಎನರ್ಜಿ ಚೇಂಜ್ ಆಗ್ತಾ ಇತ್ತು. ಇವತ್ ನಾವು ಸೋಫಾ ಮೇಲೆ ಕುತ್ಕೊಂಡು ತಿನ್ನೋದು, ಟಿವಿ ನೋಡ್ತಾ ತಿನ್ನೋದು, ನಡ್ಕೊಂಡು ತಿಂತಾ ಇರೋದು, ಮಾತಾಡ್ಕೊಂಡು ತಿಂತಾ ಇರೋದು, ಜಗಳ ಮಾಡ್ಕೊಂಡು ತಿಂತಾ ಇರೋದು, ಹೇಗ್ ಬೇಕು ಹಾಗೆ ಟೈಮ್ ಆಯ್ತು ಅಂತ ಹೇಳಿ ತಿನ್ಕೊಂಡು ಓಡ್ತಾ ಇರೋದು ನಾವು. ಅನ್ನವೇ ನಮ್ಗೆ ಶಕ್ತಿ ಅಲ್ವಾ? ನಮ್ಮ ಶರೀರದ ಮೂಲ ಯಾವುದು? ನಮ್ಮ ಅನ್ನ. ನಾವು ಅನ್ನಕ್ಕೆ ನಾವು ಹೇಗ್ ತಿಂತಾ ಇದೀವಿ ಹೇಳಿ? ಪ್ರಾಣಿಗಳ ತರ ನಾವು ಇವತ್ತು ಅನ್ನ ತಿನ್ನಕ್ಕೆ ಶುರು ಮಾಡ್ಬಿಟ್ಟಿದೀವಿ. ಒಂದ್ ಸ್ವಲ್ಪ ನಾವು ಬದಲಾವಣೆ ಮಾಡ್ಕೊಳ್ಳೋಣ. ರೇಖೆಯನ್ನ ಕಲ್ತ ನಂತರ ನಾವು ಪ್ರತಿಯೊಂದು ನಾವನ್ನ ಚಾರ್ಜ್ ಮಾಡ್ಕೊಂಡು ನಾವು ನಮ್ಮ ಶಕ್ತಿಯನ್ನ ನಾವು
ಜಾಸ್ತಿ ಮಾಡ್ಕೊಳ್ಳೋಣ. ನಮ್ಮನ್ನ ನಾವು ಸುರಕ್ಷತೆಯಿಂದ ಪ್ರೊಟೆಕ್ಷನ್ ಅನ್ನ ಮಾಡ್ಕೊಳ್ತಾ ನಮಗೆ ಏನ್ ಬೇಕು ಅದನ್ನ ನಾವು ಪಡ್ಕೊಳ್ಬಹುದು. ಕೆಲವೊಮ್ಮೆ ಮರ್ತೋಯ್ತು ಅಂದ್ರೂ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಅಷ್ಟೇ. ಸರಿ, ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಓಕೆ, ಸೂಪರ್. ಎಲ್ಲರೂ ಕೂಡ ಇದನ್ನ ಬ್ಯೂಟಿಫುಲ್ ಆಗಿ ಸುಂದರವಾದಂತ ಇದೊಂದು ಟೆಕ್ನಿಕ್ ಇದೆ. ಮತ್ತೆ ಗಾಜಿನ ಬಾಟ್ಲಲ್ಲೂ ಕೂಡ ನೀವು ಅದನ್ನ ಸ್ಟೋರೇಜ್ ಮಾಡಿ ಇಟ್ಕೊಳ್ಬಹುದು. ಹೀಲಿಂಗ್ ಅನ್ನ ಮಾಡಿ ಮನೆಯಲ್ಲಿ ನೀವು ನೀರನ್ನ ಎಲ್ಲಿ ಶೇಖರಣೆ ಮಾಡ್ತೀರಾ ಅಲ್ಲೂ ಕೂಡ ನೀವು ಸಿಂಬಲ್ ಗಳನ್ನ ಹಾಕಿ ಚಾರ್ಜ್ ಮಾಡಿ ಬಿಟ್ಬಿಡಿ. ಎಲ್ಲರೂ ಕುಡಿತಾರ ಮನೆಯಲ್ಲಿ. 1 ನಿಮಿಷ ಟೈಮ್ ತಗೊಳುತ್ತಷ್ಟೇ. ಎಲ್ಲರೂ ಕುಡಿಯುವಂತ ನೀರಿಗೆ ಟೋಟಲ್ ಆಗಿ ಅಲ್ಲೇನ ಅದನ್ನ ಚಾರ್ಜ್ ಮಾಡ್ಬಿಡಿ. ಇಲ್ಲ ಅಂತ ಹೇಳಿದ್ರೆ ನೋಡ್ಕೊಳ್ಳಿ ನಿಮ್ಗೆ ಯಾವ ಸನ್ನಿವೇಶಕ್ಕೆ ಹೇಗಾಗುತ್ತೋ ಆ ರೀತಿ ಚಾರ್ಜ್ ಮಾಡ್ಕೊಂಡು ನೀವು ಕುಡಿತಾ ಬರ್ಬೋದು. ಸರಿ, ಸೂಪರ್, ಒಳ್ಳೇದಾಗ್ಲಿ ಎಲ್ಲರಿಗೂ.